ನನ್ನ ಹೆಸರು ಸುಶ್ರೀ ಪಾಳೇಲ್. ನಾನು ಸರ್ಕಾರಿ ಪ್ರೌಢಶಾಲೆ ನಾಗಕೇರಿ 10ನೇ ವರ್ಗದಲ್ಲಿ ಓದುತ್ತಿದ್ದೇನೆ. ಅಧ್ಯಾಯವನ್ನು ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳು. ಬಿ ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆಯಾದ ಒಂದು ಚಟುವಟಿಕೆಯನ್ನು ನಾನು ನಿಮ್ಮ ಮುಂದೆ ಈಗ ಮಾಡುತ್ತೇನೆ. ಅದಕ್ಕೆ ಬಳಸಿಕೊಂಡ ಸಾಮಗ್ರಿಗಳೆಂದರೆ ಸೋಡಿಯಂ ಸಲ್ಫೈಡ್, ಬೇರಿಯಂ ಕ್ಲೋರೈಡ್, ಪ್ರನಾಳಗಳು, ಸ್ಪ್ಯಾಚುಲಾ, ನೀರನ್ನು ತೆಗೆದುಕೊಂಡಿದ್ದೇನೆ. ಈಗ ನಾನು ಸೋಡಿಯಂ ಸಲ್ಫೇಟ್ನ ದ್ರಾವಣವನ್ನು ಮಾಡಿಕೊಳ್ಳುತ್ತೇನೆ. ಸ್ಪ್ಯಾಚುಲಾದ ಮೂಲಕ ಸೋಡಿಯಂ ಸಲ್ಫೇಟ್ನ ಹರಳುಗಳನ್ನು ಹಾಕಿಕೊಳ್ಳುತ್ತೇನೆ. ಅದಕ್ಕೆ ಈಗ ಸ್ವಲ್ಪ ನೀರನ್ನು ಹಾಕಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ನಾನು ಈಗ ನಿಮ್ಮ ಮುಂದೆ ಬೇರಿಯಂ ಕ್ಲೋರೈಡ್ನ ದ್ರಾವಣವನ್ನು ಮಾಡಿಕೊಳ್ಳುತ್ತೇನೆ. ಈಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳುತ್ತೇನೆ. ಈಗ ನಾನು ಸೋಡಿಯಂ ಸಲ್ಫೇಟ್ನನ್ನು ಬೇರಿಯಂ ಕ್ಲೋರೈಡ್ನಲ್ಲಿ ಹಾಕಿಕೊಳ್ಳುತ್ತೇನೆ. ನೋಡಿ, ಇದು ಬಿಳಿಯ ಬಣ್ಣದ ಇಲ್ಲಿ ಪ್ರಕ್ಷೇಪ ಉಂಟಾಗಿದೆ. ಅದೇ ರೀತಿಯಲ್ಲಿ ನೋಡಿ, ಸೋಡಿಯಂ ಸಲ್ಫೈಡ್ ಬೇರಿಯಂ ಕ್ಲೋರೈಡ್ನ ಪರಸ್ಪರ ಅಯಾನುಗಳು ವಿನಿಮಯ ಮಾಡಿಕೊಂಡು ಸೋಡಿಯಂ ಕ್ಲೋರೈಡ್ ಬೇರಿಯಂ ಸಲ್ಫೇಟ್ ಆಗಿ ಅದುವೇ ಬಿಳಿಯ ಬಣ್ಣದ ಪ್ರಕ್ಷೇಪ ಉಂಟಾಗಿದೆ. ಎಲ್ಲರಿಗೂ ಧನ್ಯವಾದಗಳು.